ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು 18th January ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬಹುದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟು ಯಾವ್ಯಾವ ಟಾಪಿಕ್ಸ್ ಮೇಲೆ ನಾವು ಡಿಸ್ಕಸ್ ಮಾಡ್ಕೊತೀವಿ 18th January ರಿಲೇಟೆಡ್ ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ನೋಡಿ, ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ದಿನೇಶ್ ಮಹೇಶ್ವರಿ ಮತ್ತು ಸಂಜೀವ್ ಖನ್ನಾ. ಸೊ ಇದು ಯಾವ ರಿಲೇಟೆಡ್ ಟಾಪಿಕ್ ಅಂತಂದರೆ ಇದು ಜುಡಿಷಿಯರಿ ರಿಲೇಟೆಡ್ ಟಾಪಿಕ್ಕು. ದಿನೇಶ್ ಮಹೇಶ್ವರಿ ಅನ್ನೋರು ನೋಡಿ, ಇವರು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದರು. ಆದರೆ ಇವ್ರನ್ನ ಎಲಿವೇಟ್ ಮಾಡಿದ್ದಾರೆ, ಅಂತಂದರೆ ಇವ್ರನ್ನ ಪ್ರಮೋಟ್ ಮಾಡಿಬಿಟ್ಟು ಇವಾಗ ಏನು ಮಾಡಿದ್ದಾರೆ, ಸುಪ್ರೀಂ ಕೋರ್ಟಿನ ಜಡ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನ ಪ್ರಮೋಟ್ ಮಾಡಿದ್ದಾರೆ. ಸಂಜೀವ್ ಖನ್ನಾ ಅವರು ನೋಡಿ ಡೆಲ್ಲಿ ಹೈಕೋರ್ಟಿನ ಜಡ್ಜ್ ಇವರು. ಸೊ ಅದಕ್ಕೋಸ್ಕರ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ. ಏನಿದೆ ಅದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳೋಣ. ಸೆಕೆಂಡ್ ಒನ್ ಬಂದ್ಬಿಟ್ಟು ಫಾರ್ಮಲಿನ್ನು ಅಥವಾ ಫಾರ್ಮಾಲ್ಡಿಹೈಡು, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಥರ ಕ್ವೆಶನ್ಸು ತುಂಬ ಕೇಳ್ತಾ ಇರ್ತಾರೆ. ಥರ್ಡ್ ಒನ್ ಬಂದ್ಬಿಟ್ಟು ನಾವು ಗ್ಲೋಬಲ್ ಎಜುಕೇಷನಲ್ ರ್ಯಾಂಕಿಂಗ್ಸು 2019 ಟೈಮ್ಸ್ ಹೈಯರ್ ಎಜುಕೇಷನ್ ಏನು ರ್ಯಾಂಕಿಂಗ್ ಕೊಡುತ್ತಲ್ಲ, ಆ ರ್ಯಾಂಕಿಂಗಲ್ಲಿ ಇಂಡಿಯನ್ ಯೂನಿವರ್ಸಿಟೀಸ್ ಎಷ್ಟಿದ್ದಾವೆ, ಸೊ ಅದರಲ್ಲಿ ಟಾಪ್ ಇರೋಂಥದ್ದು ಇಂಡಿಯನ್ ಯೂನಿವರ್ಸಿಟಿ ಯಾವುದು, ಅದೆಲ್ಲ ನೋಡ್ಕೊಳ್ಳೋಣ. ನೆಕ್ಸ್ಟ್ ಬಂದ್ಬಿಟ್ಟು ಗ್ಲೋಬಲ್ ಏವಿಯೇಷನ್ ಸಮಿಟು 2019. ಗ್ಲೋಬಲ್ ಏವಿಯೇಷನ್ ಸಮಿಟು 2019 ನೋಡಿ ಇನಾಗ್ರೇಟ್ ಮಾಡ್ಕೊಂಡಿರೋದು ಇವಾಗ ಮುಂಬೈಯಲ್ಲಿ. ಇದರ ಥೀಮ್ ಏನು ಮತ್ತು ಇದರಲ್ಲಿ ಫೆಡರೇಷನು ಯಾರ್ಯಾರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಫಿಫ್ತ್ ಬಂದ್ಬಿಟ್ಟು ಹ್ಯೂಮನ್ ರೈಟ್ಸ್ TV ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದಾರೆ. ಸೊ ವೆಬ್ ಬೇಸ್ಡ್ TV ಚಾನಲು, ಇದನ್ನು ರೀಸೆಂಟಾಗಿ ಲಂಡನಲ್ಲಿ ಲಾಂಚ್ ಮಾಡಿದರು. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದಾದಮೇಲೆ ಸಿಕ್ಸ್ತ್ ಒನ್ ಬಂದ್ಬಿಟ್ಟು ರೀಸೆಂಟಾಗಿ ಒಂದು ಸ್ಟಡಿನ ಕಂಡಕ್ಟ್ ಮಾಡಿದರು. ಟೊಬ್ಯಾಕೊ ಕಂಪನೀಸು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾಯಿದೆ ಅಂತ, ಎಸ್ಪೆಷಲಿ 8 ವರ್ಷದ ಮಕ್ಕಳು ಏನಿರ್ತಾರಲ್ಲ ಆ ಏಜಿಂದನೂ ಕೂಡ ಟಾರ್ಗೆಟ್ ಮಾಡ್ತಾಯಿದೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಲಾಸ್ಟಲ್ಲಿ ಬಂದ್ಬಿಟ್ಟು ಮಕರವಿಲಕ್ಕು ಈ ಫೆಸ್ಟಿವಲ್ಲು. ಸೊ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಯಾವುದರ ರಿಲೇಟೆಡ್ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಿಂದ. ಫಸ್ಟು ನಾವು ಜುಡಿಷಿಯರಿ ರಿಲೇಟೆಡ್ ಕೇಸ್ ನೋಡ್ಕೊಂಡ್ಬಿಟ್ಟಿರೋಣ. ನೋಡಿ, ಇಬ್ಬರು ಜಡ್ಜಸ್ನ ಏನು ಮಾಡಿದ್ದಾರೆ, ಎಲಿವೇಟ್ ಅಂತಂದರೆ ಇಲ್ಲಿ ಪ್ರಮೋಟ್ ಮಾಡಿದ್ದಾರೆ. ಜಡ್ಜು ಸುಪ್ರೀಂ ಕೋರ್ಟಿಂದು ಮಾಡಬೇಕು ಅಂತ. ಸೊ ಲೆಫ್ಟ್ ಸೈಡು ನೀವು ನೋಡ್ತಾ ಇರೋಂಥವ್ರು ದಿನೇಶ್ ಮಹೇಶ್ವರಿ, ಮತ್ತು ರೈಟ್ ಸೈಡು ನಿಮ್ಗೆ ಯಾರು ಕಾಣ್ತಿದ್ದಾರಲ್ಲ ಇವ್ರು ಬಂದ್ಬಿಟ್ಟು ಸಂಜೀವ್ ಖನ್ನಾ. ಸೊ ದಿನೇಶ್ ಮಹೇಶ್ವರಿ ಅವ್ರ ಬಗ್ಗೆ ಏನು ಕಾಂಟ್ರವರ್ಸೀಸ್ ಇಲ್ಲ, ಬಟ್ ಸಂಜೀವ್ ಖನ್ನಾ ಅವ್ರನ್ನ ಪ್ರಮೋಷನ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ನಾವು ಸಂಜೀವ್ ಖನ್ನಾ ಅವ್ರನ್ನ ನೋಡಿಕೊಂಡ್ರೆ ಇವ್ರು ನೋಡಿ ಜಡ್ಜ್ ಇದ್ದಾರೆ ಇವಾಗ. ಸೊ ಜಡ್ಜು ಯಾವುದರಲ್ಲಿ, ಹೈಕೋರ್ಟು, ಜಡ್ಜ್ ಆಫ್ ಹೈಕೋರ್ಟು ಎಲ್ಲಿ ಅಂತಂದರೆ ಡೆಲ್ಲಿ ಹೈಕೋರ್ಟಲ್ಲಿ ಇವರು ಜಡ್ಜ್ ಇರೋವಂಥದ್ದು. ಸೊ ಅದಕ್ಕೋಸ್ಕರ ಈ ಕೊಲಿಜಿಯಂ ಸಿಸ್ಟಮ್ ಅನ್ನೋದು ಇದು ರೆಕಮೆಂಡ್ ಮಾಡುವಂಥದ್ದು. ನೋಡಿ, ನಾವು ಎಕ್ಸಾಂಪಲು ಲೆಜಿಸ್ಲೇಚರ್ನ ತೊಗೊಳೋಣ. ಲೆಜಿಸ್ಲೇಚರ್ ಅಂತಂದರೆ ಲಾ ಮಾಡೋರು ಅಂತಂದರೆ ಪಾರ್ಲಿಮೆಂಟು ಅಂತ ಹೇಳ್ಬಿಟ್ಟು ನಾವು ಅನ್ಕೋಬೋದಲ್ವ. ಸೊ ಲೆಜಿಸ್ಲೇಚರಲ್ಲಿ ಯಾವುದು, ಲೋಕಸಭಾ ಮತ್ತು ರಾಜ್ಯಸಭಾ. ಸೊ ಲೋಕಸಭಾ ಮೆಂಬರ್ಸ್ ಆಗಿರಲಿ, ರಾಜ್ಯಸಭಾ ಮೆಂಬರ್ಸ್ ಆಗಿರಲಿ, ಇವ್ರನ್ನ ಯಾರು ಎಲೆಕ್ಟ್ ಮಾಡ್ತಾರೆ, ಇವ್ರನ್ನ ಜನರು ಎಲೆಕ್ಟ್ ಮಾಡ್ತಾರೆ. ಸೊ ಪೀಪಲ್ ಇವ್ರನ್ನ ಎಲೆಕ್ಟ್ ಮಾಡ್ತಾರಲ್ವ. ಸೊ ಅದೇ ಥರ ನಮಗೆ ಎಕ್ಸಿಕ್ಯೂಟಿವ್ಸು ಕೂಡ ಲೆಜಿಸ್ಲೇಚರ್ ಒಳಗಡೆ ಇರೋರನ್ನೇ ನಾವು ಎಕ್ಸಿಕ್ಯೂಟಿವ್ಸು ಕೂಡ ಮಾಡ್ಕೊಳ್ಳೋದು. ಬಟ್ ನಾವು ಜುಡಿಷಿಯರಿ ಅಂತಂದರೆ ಜಡ್ಜಸ್ನ ತೊಗೊಂಡ್ರೆ ಇವ್ರಿಗೆ ನೋಡಿ ಜಡ್ಜ್ಗಳೇ ಜಡ್ಜಸ್ನ ಅಪಾಯಿಂಟ್ ಮಾಡೋವಂಥದ್ದು. ಸೊ ಇದರ ರಿಲೇಟೆಡು ಮುಂಚೆ ಒಂದು NJAC ಅಂತ ಹೇಳ್ಬಿಟ್ಟು ಒಂದು ಆ್ಯಕ್ಟನ್ನು ತೊಗೊಂಬಂದಿದ್ರು. ಸೊ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ. ಇದರಲ್ಲಿ ಕೆಲವೊಂದು ಎಕ್ಸಿಕ್ಯೂಟಿವ್ಸ್ನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ರು. ಬಟ್ ಅದಾದಮೇಲೆ ಏನು ಮಾಡಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಹೇಳಿತು. ಕ್ಯಾನ್ಸಲ್ ಮಾಡಿದಾಗ ಏನು ಹೇಳ್ತು ಅಂತಂದರೆ, ಇವಾಗ ಇರುವಂಥದ್ದು ಏನು ಕೊಲಿಜಿಯಂ ಸಿಸ್ಟಮ್ ಇದೆಯಲ್ಲ, ಸೊ ಈ ಕೊಲಿಜಿಯಂ ಸಿಸ್ಟಮಲ್ಲೇ ನಾವು ಸ್ವಲ್ಪ ರಿಫಾರ್ಮ್ಸ್ನ ತರಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಆದರೆ ಇವಾಗವರೆಗೂ ಕೂಡ ಏನು ರಿಫಾರ್ಮ್ಸ್ನ ತೊಗೊಂಬಂದಿಲ್ಲ. ಸೊ ಈ ಕೊಲಿಜಿಯಂ ಸಿಸ್ಟಮ್ ಅಂತಂದರೆ ಏನು ನೋಡಿ, ಕೊಲಿಜಿಯಂ ಸಿಸ್ಟಮ್ ಅಂತಂದರೆ ಇಲ್ಲಿ ಕಲೆಕ್ಷನ್ ಆಫ್ ಜಡ್ಜಸ್ ಇರ್ತಾರೆ. ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಮತ್ತು ಬೇರೆ ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಸೀನಿಯಾರಿಟಿ ಬೇಸಿಸ್ ಮೇಲೆ, ಮೆರಿಟ್ ಬೇಸಿಸ್ ಮೇಲೆ, ಸೀನಿಯಾರಿಟಿ, ಮೆರಿಟು ಮತ್ತು ಅವರ ಎಕ್ಸ್ಪೀರಿಯನ್ಸಸ್ಸು ಮತ್ತು ರೆಪ್ರೆಸೆಂಟೇಷನ್ ಬೇಸಿಸ್ ಮೇಲೆ ಏನು ಮಾಡಿರ್ತಾರೆ ಅಂತಂದರೆ ಅವ್ರಿಗೆ ಎಲಿವೇಟ್ ಮಾಡಿರ್ತಾರೆ, ಅಂತಂದರೆ ಪ್ರಮೋಟ್ ಮಾಡಿರ್ತಾರೆ. ಸೊ ಮೇಜರ್ ಏನು ನೋಡೋದು ಅಂತಂದರೆ ಸೀನಿಯಾರಿಟಿ ನೋಡೋವಂಥದ್ದು. ಸೊ ಅದಕ್ಕೋಸ್ಕರ ಈ ಸರಿ ಕೊಲಿಜಿಯಂ ಸಿಸ್ಟಮಲ್ಲಿ ಎಲಿವೇಟ್ ಮಾಡ್ತಾ ಇರ್ಬೇಕಾರೆ ಅಂತಂದರೆ ಪ್ರಮೋಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಗಿದೆ ಅಂತಂದರೆ ಈ ಜಸ್ಟಿಸು ಸಂಜೀವ್ ಖನ್ನಾ ಅವ್ರನ್ನ
ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಅದರ ರಿಲೇಟೆಡು ಸ್ವಲ್ಪ ಕಾಂಟ್ರವರ್ಸೀಸ್ ಇದೆ. ಯಾಕಂತಂದರೆ ಇವ್ರಕ್ಕಿನ್ನೂ ಕೂಡ ಸೀನಿಯರ್ ಇರುವಂಥದ್ದು ಜಡ್ಜಸ್ಸು ತುಂಬ ಜನ ಇದ್ದಾರೆ. ಸೊ ಅವ್ರನ್ನ ನೀವು ಯಾಕೆ ಪ್ರಮೋಟ್ ಮಾಡ್ತಾ ಇಲ್ಲ? ಯಾಕಂತಂದರೆ ಚೀಫ್ ಜಸ್ಟಿಸ್ ಆಫ್ ನಾವು ರಾಜಸ್ಥಾನ್ ತೊಗೋಬೋದು. ಸೊ ಇವರೆಲ್ಲರೂ ಕೂಡ ಈ ಜಡ್ಜ್ಗಿನೂ ಕೂಡ ಇವರು ಸೀನಿಯರ್ ಆಗಿದ್ದಾರೆ. ಅವ್ರನ್ನ ನೀವು ಪ್ರಮೋಟ್ ಮಾಡ್ತಾ ಇಲ್ಲ, ಅವ್ರನ್ನ ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಇವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದೀರಾ. ಇದು ಒಂಥರ ಸೀನಿಯಾರಿಟಿಗೆ ಆಪೋಸಿಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ದಿನೇಶ್ ಮಹೇಶ್ವರಿ ಮತ್ತು ಸಂಜೀವ್ ಖನ್ನಾ ನಾವು ನೋಡ್ಕೋಬೇಕು ಅಂತಂದರೆ ದಿನೇಶ್ ಮಹೇಶ್ವರಿ ಅವರು ನಾವು ನೋಡ್ಕೊಂಡ್ವಿ, ಚೀಫ್ ಜಸ್ಟಿಸು ಕರ್ನಾಟಕ ಹೈಕೋರ್ಟು. ಸಂಜೀವ್ ಖನ್ನಾ ಡೆಲ್ಲಿ ಹೈಕೋರ್ಟಿನ ಜಡ್ಜು. ಇವರಿಬ್ಬರೂ ಕೂಡ ಇವಾಗ ಸುಪ್ರೀಂ ಕೋರ್ಟಿನ ಜಡ್ಜ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಕೊಲಿಜಿಯಮಲ್ಲಿ ಲೀಡರ್ ಯಾರಿರ್ತಾರೆ ಅಥವಾ ಚೇರ್ಮನ್ ಯಾರಿರ್ತಾರೆ ಕೊಲಿಜಿಯಮಿಂದ ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವಾಗ ಇರುವಂಥದ್ದು ರಂಜನ್ ಗೊಗೊಯ್. ಇದರ ರಿಲೇಟೆಡೇ ಸ್ವಲ್ಪ ಕಾಂಟ್ರವರ್ಸೀಸ್ ನಡೀತಾ ಇತ್ತು. ಯಾಕಂತಂದರೆ ಬೇರೆ ಕಡೆ ಇವ್ರಕ್ಕಿನ್ನ ಸೀನಿಯರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಆ ಕಾಂಟ್ರವರ್ಸಿ ನಡೀತಾ ಇತ್ತು. ಲಾಸ್ಟ್ ಇಯರು ಕೂಡ ಇದೇ ಥರ ಒಂದು ಜೋಸೆಫ್ ಅವರ ಅಪಾಯಿಂಟ್ಮೆಂಟ್ ರಿಲೇಟೆಡು ಕಾಂಟ್ರವರ್ಸಿ ನಡೀತಾ ಇತ್ತು. ಯಾಕಂತಂದರೆ ಅವ್ರನ್ನ ಕೊಲಿಜಿಯಮ್ ಅಪಾಯಿಂಟ್ ಮಾಡಬೇಕು ಅಂತ ಇತ್ತು, ಆದರೆ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ ವಾಪಸ್ ಕಳಿಸ್ಬಿಟ್ಟಿತ್ತು. ಸೊ ಈ ಥರ ಜಡ್ಜಸ್ಗಳ ಹೆಸರೇನಿರುತ್ತಲ್ಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಂಪಲು ಈ ಸರಿ 13th January 2019 ನಡೆದಿರುವಂಥದ್ದು ಏನು PSI ಎಕ್ಸಾಮ್ ಇತ್ತಲ್ಲ ಅದರಲ್ಲೂ ಕೂಡ ಒಂದು ಕ್ವೆಶನ್ ಕೇಳಿದರು, ಇಂದು ಮಲ್ಹೋತ್ರಾ ಅವರು ಯಾವ ರಿಲೇಟೆಡು ಅಂತ. ಸೊ ನೋಡಿ, ಇಂದು ಮಲ್ಹೋತ್ರಾ ಅವರು ಇವರು ಜೋಸೆಫ್ ಅವರು ಏನಿದಾರಲ್ಲ ಅವ್ರ ಜೊತೆನೇ ಇವ್ರಿಗೂ ಕೂಡ ಪ್ರಮೋಷನ್ನು ಕೊಟ್ಟಿರೋವಂಥದ್ದು. ಅಂತಂದರೆ ಅವರು ಕೂಡ ಮೋಸ್ಟ್ಲಿ ತಮಿಳ್ನಾಡು ಹೈಕೋರ್ಟಿನ ಚೀಫ್ ಜಸ್ಟಿಸ್ ಏನೋ ಇರಬೇಕು. ಸೊ ಅದು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ ನಾನು. ಬಟ್ ಇವ್ರನ್ನೂ ಕೂಡ ಎಲಿವೇಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನ್ಯೂಸಲ್ಲಿತ್ತು, ಅದಕ್ಕೆ ಡೈರೆಕ್ಟ್ ಕ್ವೆಶನ್ನ ಕೇಳಿದರು. ಸೊ ಇದರಲ್ಲೂ ಕೂಡ ನೀವು ಸಂಜೀವ್ ಖನ್ನಾ ಅವರ ಹೆಸರು ನೆನ್ಪಿಟ್ಕೊಂಡಿರಿ. ಮತ್ತು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಯಾರು ಅಂತಂದರೆ ದಿನೇಶ್ ಮಹೇಶ್ವರಿ ಅವರ ಹೆಸರು ಕೂಡ ನೀವು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನಾವು ಫಾರ್ಮಲಿನ್ ಬಗ್ಗೆ ನೋಡ್ಕೊಳ್ಳೋಕ್ಕಿಂತ ಕಂಟೆಕ್ಸ್ಟ್ ನೋಡ್ಕೊಳ್ಳೋಣ, ಯಾವ ರಿಲೇಟೆಡು ನ್ಯೂಸ್ ಇತ್ತು ಅಂತ. ಸೊ ನಮಗೆಲ್ಲ ಬಿಹಾರ್ ಗೊತ್ತಲ್ವಾ. ಸೊ ಬಿಹಾರಲ್ಲಿ ಬರ್ತಾ ಇರುವಂಥದ್ದು ಫಿಶಸ್ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರು? ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್. ಸೊ ಆಂಧ್ರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲು ಇವೆರಡಕ್ಕೂ ಕೋಸ್ಟ್ ನಮ್ಗೆ ಯಾವುದು ಬರುವಂಥದ್ದು ಅಂತಂದರೆ ಇಲ್ಲಿ ಬೇ ಆಫ್ ಬೆಂಗಾಲ್ ಕೋಸ್ಟು. ಸೊ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಂದ ಬಿಹಾರ್ಗೆ ಏನು ಫಿಶಸ್ನ ಕಳಿಸ್ತಾ ಇದ್ರಲ್ಲ, ಸೊ ಆ ಫಿಶ್ಗಳಲ್ಲಿ ಫಾರ್ಮಲಿನ್ನು ಕಂಡುಹಿಡಿದಿದ್ದಾರೆ. ಇದು 2019 ಇರುವಂಥದ್ದು ನ್ಯೂಸು. ಇದೇ ಥರದ ನ್ಯೂಸು ಲಾಸ್ಟ್ ಇಯರು ಕೂಡ ಇತ್ತು. ಆ ಟೈಮ್ ಏನಾಗಿತ್ತು ಅಂತಂದರೆ ಗೋವಾ, ತಮಿಳ್ನಾಡು ಮತ್ತು ಇದು ಕೇರಳ ಮತ್ತು ಕೆಲವೊಂದು ಪಾರ್ಟು ಕರ್ನಾಟಕದ್ದು ಕೂಡ ಏನು ಮಾಡ್ಕೊಂಡಿದ್ರು ಅಂತಂದರೆ ಇಲ್ಲಿ ಸಿಗುವಂಥ ಫಿಶಸಲ್ಲೂ ಕೂಡ ಫಾರ್ಮಲಿನ್ನು ತುಂಬಾ ಜಾಸ್ತಿ ಕಂಡುಹಿಡ್ಕೊಂಡಿದ್ರು. ಸೊ ಫಾರ್ಮಲಿನ್ ಜೊತೆ ಬೇರೆ ಮೆಟಲ್ಸು ಕೂಡ ಕಂಡುಹಿಡ್ಕೊಂಡಿದ್ದಾರಂತೆ. ಎಕ್ಸಾಂಪಲು ಬೇರೆ ಮೆಟಲ್ಸ್ನ ನಾವು ನೋಡ್ಕೋಬೇಕು ಅಂತಂದರೆ ಮರ್ಕ್ಯೂರಿ ಆಗಿರ್ಬೋದು ಅಥವಾ ಕ್ರೋಮಿಯಂ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಈ ಥರದ್ದೆಲ್ಲ ಕಂಟೆಂಟ್ಸು ಈ ಫಿಶಸ್ಗಳಲ್ಲಿ ಪ್ರೆಸೆಂಟ್ ಇದಾವಂತೆ. ಸೊ ಅದಕ್ಕೋಸ್ಕರ ಬಿಹಾರ್ ಏನು ಮಾಡ್ಕೊಂಡಿದೆ ಅಂತಂದರೆ ನೆಕ್ಸ್ಟು 15 ದಿನದವರೆಗೂ ಕೂಡ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ಕೊಂಡಿದೆ. ಈ ಥರ ಯಾವುದೇ ಫಿಶಸ್ಗಳ್ನೂ ಕೂಡ ಇವರು ತರಿಸ್ಕೊಬಾರ್ದು, ಎಸ್ಪೆಷಲಿ ಆಂಧ್ರ ಪ್ರದೇಶದಿಂದ ಮತ್ತು ವೆಸ್ಟ್ ಬೆಂಗಾಲ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಫಾರ್ಮಲಿನ್ ಇದರಲ್ಲಿ ಕಂಡುಹಿಡಿದಿದ್ದಾರೆ ಅಂತಂದರೆ ಫಾರ್ಮಲಿನ್ ಯೂಸ್ ಮಾಡಿಕೊಂಡ್ರೆ ನೋಡಿ ಸ್ವಲ್ಪ ಡಿಮೆರಿಟ್ ಇರುತ್ತೆ ಅಂತ, ಸ್ವಲ್ಪ ಅಂತಲ್ಲ ತುಂಬಾ ಜಾಸ್ತಿ ಲಾಸ್ ಇರುತ್ತೆ ಬಾಡಿಗೆ. ಫಾರ್ಮಲಿನ್ನ ನೋಡಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಈ ಥರ ಡೆಡ್ ಬಾಡೀಸ್ನ ಸ್ಟೋರ್ ಮಾಡೋಕ್ಕೆ. ಸೊ ಇಲ್ಲಿ ಎಕ್ಸಾಂಪಲಲ್ಲಿ ನಾನು ಫಿಶಸ್ನೆಲ್ಲ ಹಾಕಿದ್ದೀನಿ. ಬಟ್ ಫಿಶಸ್ ಅಂತಾರೆ ಇಲ್ಲಿ ಚಿಕ್ಕ ಚಿಕ್ಕ ಶಾರ್ಕ್ಸ್ನ ನೀವು ನೋಡ್ಕೊಂಡಿರ್ಬೋದು. ಬಟ್ ಆ್ಯಕ್ಚುಲಾಗಿ ಏನು ಮಾಡಿರ್ತಾರೆ ಅಂತಂದರೆ ಇದು ಸೊ ಹೆಣಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಸ್ವಲ್ಪ ಡಿಗ್ರೇಡ್ ಆಗಲಿದ್ದಂಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕ್ರಿಮಿಟೋರಿಯಮಲ್ಲೆಲ್ಲ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಏನು ಅಂತಂದರೆ ಫಾರ್ಮಲಿನ್ನು. ಈ ಫಾರ್ಮಲಿನ್ನ ಫಿಶ್ಗಳಲ್ಲೂ ಕೂಡ ಯೂಸ್ ಮಾಡ್ಕೊತಾರೆ. ಯಾಕೆ ಅಂತಂದರೆ ಇವಾಗ ನಾವು ಇದನ್ನು ಸಮುದ್ರ ಅಂತ ಹೇಳ್ಬಿಟ್ಟು ಅನ್ಕೊಳೋಣ. ಸಮುದ್ರದಿಂದ ಇವರೇನು ಫಿಶಸ್ನ ತೊಗೊಂಬರ್ತಾರಲ್ಲ ಫಿಶರ್ಸ್ಮೆನು, ಸೊ ಇದನ್ನು ತೊಗೊಂಬಂದು ಇಲ್ಲಿಟ್ಟಿರ್ತಾರೆ. ಇಲ್ಲಿಟ್ಟಾಗ ಇದನ್ನು ಇಲ್ಲಿಂದ ಬೇರೆ ಕಡೆಗೂ ಕೂಡ ಕಳಿಸ್ಬೇಕಾಗಿರುತ್ತೆ. ಬರೀ ಇಲ್ಲಿಟ್ಟಾಗ ಬರೀ ಇಲ್ಲಿನೂ ಮಾರ್ಕೆಟಿಗಷ್ಟೇ ಸೇಲ್ ಆಗಲ್ಲ ಅಲ್ವಾ. ಸೊ ಇಲ್ಲಿಂದ ಬೇರೆ ಕಡೆಗೂ ಕೂಡ ಕಳಿಸ್ತಾ ಇರಬೇಕಾಗತ್ತೆ. ಎಕ್ಸಾಂಪಲ್ ಇವಾಗ ಆಂಧ್ರ ಪ್ರದೇಶದಲ್ಲಿ ಹೋದ ವಾರ ಏನಾದ್ರು ತರಿಸ್ಕೊಂಡಿದ್ದಾರೆ ಫಿಶಸ್ಸು ಅಂತಂದರೆ ಕಳಿಸೋದ್ರಲ್ಲಿ ಸ್ವಲ್ಪ ಲೇಟು ಕೂಡ ಆಗ್ಬೋದು. ಸೊ ಈ ಥರ ಲೇಟ್ ಆಗುವಂಥ ಸಿಚುವೇಶನ್ಸಲ್ಲಿ ಆ ಫಿಶಸ್ಗಳು ಫ್ರೆಶ್ ಇರಲ್ಲ ಅಲ್ವಾ. ಸೊ ಅದು ಫ್ರೆಶ್ನೆಸ್ನ ಮೇಂಟೈನ್ ಮಾಡಬೇಕು ಅದರದ್ದು ಅಂತ ಹೇಳ್ಬಿಟ್ಟು ಈ ಫಾರ್ಮಲಿನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ಫಾರ್ಮಲಿನ್ನ ಫಿಶಸಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ನಾವು ಏನು ನೋಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರೋಣ. ಸೊ ನೋಡಿ, ಫಿಶಸ್ ಸೋಲ್ಡು ಬಿಹಾರಲ್ಲಿ ಆಂಧ್ರ ಪ್ರದೇಶ್ ಮತ್ತು ವೆಸ್ಟ್ ಬೆಂಗಾಲಿಂದ ಬರುವಂಥದ್ದನ್ನ 15 ದಿನ ಇವಾಗ ಬ್ಯಾನ್ ಮಾಡಿದ್ದಾರೆ. ಸೊ ಯಾಕಂತಂದರೆ ಫಾರ್ಮಲಿನ್ ಯೂಸ್ ಮಾಡ್ತಾಯಿದ್ರು. ಫಾರ್ಮಲಿನ್ ಜೊತೆ ಬೇರೆ ಮೆಟಲ್ಸು ಲೆಡ್ಡು, ಮರ್ಕ್ಯೂರಿ, ಕ್ರೋಮಿಯಮು ಕೂಡ ಯೂಸ್ ಮಾಡ್ಕೊತಾ ಇದ್ರು. ಇದರಿಂದ ಕ್ಯಾನ್ಸರ್ ಆಗುವಂಥದ್ದು ಕೂಡ ಸಿಂಪ್ಟಮ್ಸು ತುಂಬ ಜಾಸ್ತಿ ಇರುತ್ತೆ. ಈ ಫಾರ್ಮಲಿನ್ ಎಲ್ಲ ಯೂಸ್ ಮಾಡ್ಕೊಂಡಿದ್ರೆ
ಫಿಶಸ್ನ ಅದು ಫ್ರೆಶ್ ಆಗಿಟ್ಟಿರುತ್ತೆ. ಯೂಶ್ವಲ್ ಆಗಿ ಮಾರ್ಟ್ಯೂರೀಸಲ್ಲಿ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇದರಿಂದ ಶೆಲ್ಫ್ ಲೈಫು ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಶೆಲ್ಫ್ ಲೈಫ್ ಜಾಸ್ತಿ ಆಗೋದ್ರ ಜೊತೆ ಲೈಫ್ ಮೇಲೆ ಇರುವಂಥ ರಿಸ್ಕು ಕೂಡ ತುಂಬ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ನೆಕ್ಸ್ಟು ಗ್ಲೋಬಲ್ ಎಜುಕೇಷನ್ ರ್ಯಾಂಕಿಂಗು 2019 ರಿಲೀಸ್ ಮಾಡಿದ್ದಾರೆ. ಯಾರು ರಿಲೀಸ್ ಮಾಡಿರೋದು ಅಂತಂದರೆ THE ಅಂತಂದರೆ ಏನು, ನಮಗೆ ಟೈಮ್ಸ್ ಹೈಯರ್ ಎಜುಕೇಷನ್. ಸೊ ಇದು ನೋಡಿ, THE ಅನ್ನೋದು ಒಂದು ಮ್ಯಾಗ್ಝೀನು, ಲಂಡನ್ ಬೇಸ್ಡು ಮ್ಯಾಗ್ಝೀನು. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ 2004ಇಂದನೂ ಕೂಡ ಏನು ಮಾಡ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ಯಾವ್ದು ವರ್ಲ್ಡ್ ಯೂನಿವರ್ಸಿಟೀಸ್ ಇದ್ದಾವೆ, ಟಾಪ್ ಯೂನಿವರ್ಸಿಟೀಸ್ನ ಲೆಕ್ಕ ಹಾಕೊಂಡವರು ರಿಲೀಸ್ ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ ನಮಗೆ ಟಾಪ್ ಯೂನಿವರ್ಸಿಟಿ ಯಾವುದಿದೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರೋಕಿನ ಇಂಡಿಯಾದು ಯಾವುದು ಟಾಪ್ ಯೂನಿವರ್ಸಿಟಿ ಇದೆ ಅಂತ ಹೇಳ್ಬಿಟ್ಟು ನಾವು ಕಂಪೇರ್ ಮಾಡ್ಕೊಳ್ಳೋಣ ಒಂದ್ಸರಿ. ಸೊ ನೋಡಿ, ಇಂಡಿಯಾದು ಟಾಪ್ ಬಂದ್ಬಿಟ್ಟು ಇವಾಗ ಇರುವಂಥದ್ದು ನಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. 2019 ಇದರ ರ್ಯಾಂಕಿಂಗ್ 14 ಇದೆ, ಆದರೆ 2018 ಇದರ ರ್ಯಾಂಕಿಂಗು 13 ಇತ್ತು. ಸೆಕೆಂಡ್ ಪೊಸಿಷನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಇದೆ. ಇದ್ರದ್ದು ಕೂಡ ಒಂದು ರ್ಯಾಂಕು ಇವಾಗ ಕೆಳಗಡೆ ಬಿದ್ದಿದೆ. 13 ಇರುವಂಥದ್ದು 14 ಆಗಿದೆ, 26 ಇರುವಂಥದ್ದು 27 ಆಗಿದೆ. ಇದನ್ನು ಬಿಟ್ಬಿಟ್ಟು ಕೆಲವೊಂದು ಹೊಸದು ಯೂನಿವರ್ಸಿಟೀಸು ಅಥವಾ ಇನ್ಸ್ಟಿಟ್ಯೂಟ್ಸ್ಗಳು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ ಇಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಡೋರು. ಸೊ 2018 ಇದಕ್ಕೆ ಏನು ರ್ಯಾಂಕಿಂಗು ಕೊಟ್ಟಿರಲಿಲ್ಲ, ಅಂತಂದರೆ ರ್ಯಾಂಕಿಂಗ್ ಇಲ್ಲದೆ ಇರೋ ಥರದ್ದು ಇನ್ಸ್ಟಿಟ್ಯೂಷನ್ ಆಗಿತ್ತಿದ್ದು. ಬಟ್ ಈ ವರ್ಷ ಬಂದ್ಬಿಟ್ಟು 61st ರ್ಯಾಂಕಿಂಗ್ ಸಿಕ್ಕಿದೆ. ನೆಕ್ಸ್ಟು JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚು, ಇದು ಕೂಡ ಲಾಸ್ಟ್ ಇಯರ್ ಏನೂ ಇರಲಿಲ್ಲ, ಬಟ್ ಈ ವರ್ಷ ಬಂದ್ಬಿಟ್ಟು 64th ರ್ಯಾಂಕಿಂಗ್ ಸಿಕ್ಕಿದೆ. ಇದು ಹೊಸದಾಗಿ ಹಾಕಿರುವಂಥದ್ದು. ನೆಕ್ಸ್ಟು ಬಂದ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಪುಣೆ, ಇದು ಕೂಡ ಲಾಸ್ಟ್ ಇಯರ್ ಇನ್ನೂ ರ್ಯಾಂಕಿಂಗ್ ಸಿಕ್ಕಿರಲಿಲ್ಲ ಇದಕ್ಕೆ. ಈ ವರ್ಷ ಬಂದ್ಬಿಟ್ಟು 109th ರ್ಯಾಂಕಿಂಗ್ ಬಂದಿದೆ. ಅದಾದಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬಂದ್ಬಿಟ್ಟು ಹೈದರಾಬಾದಿಂದು, ಇದು 139th ರ್ಯಾಂಕಿಂಗಲ್ಲಿದೆ. ಲಾಸ್ಟಲ್ಲಿ ನಾವು ನೋಡ್ಕೋಬೇಕು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭುವನೇಶ್ವರು, ಇದಕ್ಕೆ ಲಾಸ್ಟ್ ಇಯರ್ ರ್ಯಾಂಕಿಂಗ್ಸ್ ಇರಲಿಲ್ಲ, ಇವಾಗ 153 ಇದೆ. ಸೊ ಇವೆಲ್ಲದೂ ಕೂಡ ನಿಮಗೆ ಸುಮ್ಮನೆ ಒಂದು ಅಪ್ಡೇಟ್ಗೋಸ್ಕರ ಅಂತ ಹೇಳಿದ್ದೀನಿ ಅಷ್ಟೇ. ಬಟ್ ನೀವು ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ ಇವೆರಡೇ ನೆನ್ಪಿಟ್ಕೊಂಡಿದ್ರೆ ಸಾಕಾಗಿರುತ್ತೆ. ಅಷ್ಟು ಡೀಟೇಲ್ಸು ಮೋಸ್ಟ್ಲಿ ಕೇಳಿರಲ್ಲ, ಬಟ್ ಟಾಪ್ 1 ಕಂಟ್ರಿ ಯಾವುದಿದೆ ಅಂತ ಏನಾದ್ರು ಕೇಳಿದಿದ್ರೆ ನಿಮಗೆ ಅದನ್ನು ನೀವು ನೆನ್ಪಿಟ್ಕೊಂಡಿರಿ. ಸೊ ಗ್ಲೋಬಲ್ ಎಜುಕೇಷನ್ ರ್ಯಾಂಕಿಂಗ್ಸು 2019 ಪ್ರಕಾರ ನಾವು ರ್ಯಾಂಕಿಂಗ್ಸ್ನ ನೋಡ್ಕೊಂಡಿದ್ದೀವಿ. 2004 ಆದಮೇಲೆ ಈ ಥರ ಪಬ್ಲಿಷ್ ಮಾಡ್ತಾ ಇರೋವಂಥದ್ದು. ಇಂಡಿಯಾದು ಆಲ್ಮೋಸ್ಟ್ ಒಂದು 25 ಇನ್ಸ್ಟಿಟ್ಯೂಟ್ಸು ಪ್ರೆಸೆಂಟ್ ಇದ್ದಾವೆ. ಲಾಸ್ಟ್ ಇಯರ್ ಬಂದ್ಬಿಟ್ಟು 18 ಇಂಡಿಯನ್ ಯೂನಿವರ್ಸಿಟೀಸು ಪ್ರೆಸೆಂಟ್ ಇತ್ತು. IISc ಬೆಂಗಳೂರು ಬಂದ್ಬಿಟ್ಟು ಟಾಪ್ ಪೊಸಿಷನಲ್ಲಿದೆ ಅಂತಂದರೆ 14th ರ್ಯಾಂಕಿಂಗಲ್ಲಿದೆ. IIT ಬೆಂಗಳೂರು ಬಂದ್ಬಿಟ್ಟು 27th ರ್ಯಾಂಕಿಂಗಲ್ಲಿದೆ. ನೆಕ್ಸ್ಟ್ ನಾವು ಗ್ಲೋಬಲ್ ಏವಿಯೇಷನ್ ಸಮಿಟ್ 29 ನೋಡ್ಕೊಳ್ಳೋಣ. ಎಲ್ಲಿ ಆರ್ಗನೈಸ್ ಆಗ್ತಿರುವಂಥದ್ದು ಈ ಸಮಿಟು ಅಂತಂದರೆ ಮುಂಬೈಯಲ್ಲಿ ಆರ್ಗನೈಸ್ ಆಗ್ತದೆ. ಥೀಮ್ ಏನಿದೆ ಅಂತಂದರೆ ಫ್ಲೈಯಿಂಗ್ ಫಾರ್ ಆಲ್ ಅಂತ ಇದರ ಥೀಮ್ ಇದೆ. ಎರಡೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಬಟ್ ಅದನ್ನು ಬಿಟ್ಬಿಟ್ಟು ನಾವು ಫಿಕಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋಣ. ಫಿಕಿನ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಇದರ ಥೀಮ್ನ ನಾವು ನೋಡ್ಕೋಬೇಕು ಅಂತಂದರೆ ಫ್ಲೈಯಿಂಗ್ ಫಾರ್ ಆಲ್ ಎಸ್ಪೆಷಲಿ ದ ನೆಕ್ಸ್ಟ್ 6 ಬಿಲಿಯನ್ ಅಂತ. ಇದನ್ನು ಆರ್ಗನೈಸ್ ಮಾಡ್ತಾ ಇರೋರು ನೋಡಿ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಫಿಕಿ. ಸೊ ಫಿಕಿ ಬಂದ್ಬಿಟ್ಟು ಏನು ಫುಲ್ ಫಾರ್ಮ್ ಅಂತಂದರೆ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ. ಸೊ ಇದನ್ನು ಮಹಾತ್ಮ ಗಾಂಧಿಯವರು ರೆಕಮೆಂಡ್ ಮಾಡಿದರು. ಈ ಥರ ನಿಮಗೆ ಎಲ್ಲ ಕಂಪನೀಸು ಸೇರಿಬಿಟ್ಟು ಒಂದು ಇನ್ಸ್ಟಿಟ್ಯೂಷನ್ ಥರ ಇರಬೇಕು, ಒಂದು ಫೆಡರೇಷನ್ ಥರ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಇವರು ಅಡ್ವೈಸ್ ಮಾಡಿದ್ದಾರೆ ಅಂತ GD ಬಿರ್ಲಾ ಮತ್ತು ಪುರುಷೋತ್ತಮ್ ದಾಸ್ ಅವರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಆಲ್ಮೋಸ್ಟು 2.5 ಲಕ್ಷ ಕಂಪನೀಸು ಇದರಲ್ಲಿ ಪ್ರೆಸೆಂಟು ಇರುತ್ತೆ. ಸೊ ಗ್ಲೋಬಲ್ ಏವಿಯೇಷನ್ ಸಮಿಟು ಯಾರ್ಯಾರು ಆರ್ಗನೈಸ್ ಮಾಡ್ತಿದ್ದಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಫಿಕಿ ಆರ್ಗನೈಸ್ ಮಾಡ್ತಾ ಇದೆ. ಎಲ್ಲಿ ಆರ್ಗನೈಸ್ ಆಗ್ತಿರೋಂಥದ್ದು ಮುಂಬೈಯಲ್ಲಿ. ಥೀಮ್ ಒಂದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ವರ್ಲ್ಡಲ್ಲಿ ಫಸ್ಟ್ ಟೈಮು ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಒಂದು TV ಚಾನಲ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇವ್ರು ಹೇಳೋ ಪ್ರಕಾರ ವೆಬ್ TV ಚಾನಲ್ ಆಗಿರುತ್ತೆ. ಬಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಸೊ ಇದು ಫಸ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ 2 ಪಾಯಿಂಟು ನಾವು ನೆನ್ಪಿಟ್ಕೊಂಡಿರ್ಬೇಕು. ಎಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ ಅಥವಾ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯಾರು ಇದನ್ನು ಆರ್ಗನೈಸ್ ಮಾಡ್ಕೊಂಡಿರೋದು ಅಂತ. ಸೊ 2 ಕ್ವೆಶನ್ನ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಇದು TV ಚಾನಲ್ನ ಲಾಂಚ್ ಮಾಡಿರೋವಂಥದ್ದು ಎಲ್ಲಿ ಅಂತಂದರೆ ಲಂಡನಲ್ಲಿ ಲಾಂಚ್ ಮಾಡಿರೋವಂಥದ್ದು. ಯಾರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇಂಟರ್ನ್ಯಾಷನಲ್ ಅಬ್ಸರ್ವೇಟರಿ ಆಫ್ ಹ್ಯೂಮನ್ ರೈಟ್ಸು ಇದನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಕೆಲವೊಂದು ನಮಗೆ ಇಂಪಾರ್ಟೆಂಟ್ ಸ್ಟೋರೀಸ್ ಇರುತ್ತೆ ಹ್ಯೂಮನ್ ರೈಟ್ಸ್ ರಿಲೇಟೆಡು, ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತಾರಲ್ಲ TVಸಲ್ಲಿ. ಸೊ ಆ ಥರದ್ದು ಏನೇನು ಕಂಟೆಂಟ್ ಇರುತ್ತೆ ಅದನ್ನು ಈ TV ಚಾನಲಲ್ಲಿ ಸ್ಪ್ರೆಡ್ ಮಾಡಿ ಬೇರೆಯವ್ರಿಗೂ ಕೂಡ ಹೇಳಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಆಲ್ಮೋಸ್ಟ್ 20 ಕಂಟ್ರೀಸು, ಯುರೋಪಲ್ಲಿ ಇರುವಂಥದ್ದು 20 ಕಂಟ್ರೀಸ್ಗೆ ಇದು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಅದಾದಮೇಲೆ ಲ್ಯಾಟಿನ್ ಅಮೇರಿಕಾ, ಮಿಡಲ್ ಈಸ್ಟಲ್ಲೂ ಕೂಡ ಇದನ್ನು ನಡೆಸ್ತಾ ಇರ್ತಾರೆ.
ಸೊ ಯಾವ್ಯಾವ ಟಾಪಿಕ್ಸ್ ಮೇಲೆ ಅಂತಂದರೆ ರೆಫ್ಯೂಜಿ, LGBT ಇಶ್ಯೂಸ್, ಎಕ್ಸ್ಟ್ರೀಮಿಸಮು, ವುಮನ್ ರೈಟ್ಸು, ಈ ಥರ ರಿಲೇಟೆಡ್ ಇಶ್ಯೂಸ್ನೆಲ್ಲ ಇದರಲ್ಲಿ ತೋರಿಸ್ತಾ ಇರ್ತಾರೆ. ನೆಕ್ಸ್ಟ್ ನಾವು ಟೊಬ್ಯಾಕೋ ಕಂಪನಿ ರಿಲೇಟೆಡ್ ಒಂದು ನ್ಯೂಸ್ ಇದೆ, ಅದನ್ನು ಕೂಡ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳೋಣ. ಇವಾಗ ರೀಸೆಂಟಾಗಿ ಮಾಡಿರೋ ಒಂದು ಸ್ಟಡಿನ ನಾವು ನೋಡಿಕೊಂಡ್ರೆ ಆ ಸ್ಟಡಿಯಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಸ್ಕೂಲ್ಸ್ ಅರೌಂಡು ಈ ಟೊಬ್ಯಾಕೋ ಅಂಗಡಿಗಳು ಎಷ್ಟಿದ್ದಾವೆ ಅಂತ. ಸೊ ಟೊಬ್ಯಾಕೋ ಅಂಗಡಿಗಳು ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ರೆ ನೋಡಿ, ಆಲ್ಮೋಸ್ಟ್ 243 ಸ್ಕೂಲ್ಗಳನ್ನ ಸರ್ವೆ ಮಾಡಿರೋದ್ರಲ್ಲಿ ಇವರು 487 ಪಾಯಿಂಟ್ಸು ಇದು ಸೇಲ್ನ ಸ್ಟಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದನ್ನು ಸ್ಟಡಿ ಮಾಡ್ಕೊಂಡಿರುವಂಥದ್ದು ಟೈಟಲ್ ಏನು ಇಟ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಟೈಟಲ್ ನೋಡಿ, ಟೈನಿ ಟಾರ್ಗೆಟ್ಸ್ ಅಂತ ಹೇಳ್ಬಿಟ್ಟು ಟೈಟಲ್ ಇಟ್ಕೊಂಡಿದ್ದಾರೆ. ಸೊ ಇದರಲ್ಲಿ ಟಾರ್ಗೆಟ್ ಮಾಡ್ತಾ ಇರೋರು 8 ವರ್ಷದ್ದು ಮಕ್ಕಳಿಂದ ಹಿಡಿದ್ಬಿಟ್ಟು ಬೇರೆಯವರು ಯಾರ್ಯಾರು ಸ್ಕೂಲಲ್ಲಿ ಹೋಗಿರ್ತಾರಲ್ಲ ಅವರೆಲ್ಲರೂ ಕೂಡ ಇದರಲ್ಲಿ ಏನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತಂದರೆ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಟೊಬ್ಯಾಕೋ ಮಕ್ಕಳಿಗೆ ಸೇಲ್ ಆಗ್ತಾ ಇರುತ್ತೆ. ಯಾಕಂತಂದರೆ ಸ್ಕೂಲ್ ಹತ್ರನೇ ಇದರ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲ ಹಾಕಿರ್ತಾರೆ. ಈ ಥರ ಆಗ್ತಿರೋದ್ರಿಂದ ನೋಡಿ, ಸಿಗರೇಟ್ಸ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟು ಅದರಲ್ಲಿ ಬರುವಂಥದ್ದು ಸೆಕ್ಷನ್ 5 ಮತ್ತು ಸೆಕ್ಷನ್ 6 ಏನಾಗ್ತಿರುತ್ತೆ, ಇದು ಕಂಪ್ಲೀಟಾಗಿ ವೈಲೇಟ್ ಆಗ್ತಿರುತ್ತೆ. ಸೊ ಡೆಸ್ಪೈಟ್ ದ ಪ್ರಾಹಿಬಿಷನ್, ಸೊ ಈ ಆ್ಯಕ್ಟ್ಸ್ ಏನು ಹೇಳುತ್ತೆ ಅಂತಂದರೆ ನೋಡಿ, ಪ್ರಾಹಿಬಿಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಹತ್ರ, ಬೇರೆ ಸ್ಕೂಲ್ಸ್ ಹತ್ರ, ವೆಂಡರ್ಸು, ಪಾಯಿಂಟ್ ಆಫ್ ಸೇಲು ಇದೇನು ಸೆಲ್ ಆ್ಯಂಡ್ ಅಡ್ವರ್ಟೈಸು ಟೊಬ್ಯಾಕೋ ಪ್ರಾಡಕ್ಟ್ಸ್ ಅರೌಂಡ್ ದ ಸ್ಕೂಲು, ಇವೆಲ್ಲದೂ ಕೂಡ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಸೊ ಇಷ್ಟೆಲ್ಲ ರೂಲ್ಸ್ ಇದ್ರೂ ಕೂಡ ಅದರ ಅರೌಂಡಿಗೆ ಸೇಲಿಂಗ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾ ಇದ್ದಾರೆ ಇದರಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಮಕರ ವಿಲಕ್ಕು ಫೆಸ್ಟಿವಲ್. ಮಕರ ವಿಲಕ್ಕು ಫೆಸ್ಟಿವಲ್ ಬಗ್ಗೆ 2 ಪಾಯಿಂಟ್ ಏನು ಅಂತಂದರೆ, ಫಸ್ಟನ್ನು ಎಲ್ಲಿ ಸೆಲೆಬ್ರೇಟ್ ಮಾಡಿರ್ತಾರೆ ಇದನ್ನು ಅಂತಂದರೆ ಕೇರಳದಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು, ಶಬರಿಮಲೆಯಲ್ಲಿ. ನೆಕ್ಸ್ಟು ಯಾವ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ ಅಂತಂದರೆ ಮಕರ ಸಂಕ್ರಾಂತಿ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಇನ್ನೊಂದು ವರ್ಡ್ ಬಂದ್ಬಿಟ್ಟು ತಿರುವಾಭರಣಂ ಅಂತಂದರೆ ನೋಡಿ, ಇದು ಅಯ್ಯಪ್ಪ ಸ್ವಾಮಿದು ಇದೇನು ಆರ್ನಮೆಂಟ್ಸ್ ಇರ್ತಾವಲ್ಲ, ಸೊ ಆರ್ನಮೆಂಟ್ಸ್ನ ನಾವು ತಿರುವಾಭರಣಂ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಮಕರ ವಿಲಕ್ಕು ಒಂದು ನೆನ್ಪಿಟ್ಕೊಂಡಿರಿ. ಸೊ ವಿಡಿಯೋ ಇಷ್ಟ ಆಗಿದ್ದಿದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸು ಅಂತಂದರೆ ಫೇಸ್ಬುಕ್ ಆಗಿರಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ಶೇರ್ ಮಾಡ್ಕೊಂಡಿರಿ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಇಲ್ಲಿ ಥಮ್ಸ್ ಅಪ್ ಬಟನ್ನ ಪ್ರೆಸ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋಸ್ ನಾನು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ. ಅನ್ಅಕಾಡೆಮಿಲೂ ಕೂಡ ನಾನು ಕಂಟಿನ್ಯೂಸ್ ಆಗಿ ಕೋರ್ಸಸ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ಆಲ್ಮೋಸ್ಟ್ 30 ಕೋರ್ಸಸ್ ಇದಾವೆ ಅದರಲ್ಲಿ. ಸೊ ನೀವು ಅನ್ಅಕಾಡೆಮಿ ಪ್ರೊಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾನ್ ಅಂತ ಹುಡುಕಿದ್ರೆ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಹಾಗಂತಂದರೆ ನೀವು ಇಲ್ಲಿ ಮಾಡಿರೋಂಥದ್ದು ಕೋರ್ಸಸ್ಸಿಗೆ ಡೌನ್ಲೋಡು ಕೂಡ ಮಾಡ್ಕೋಬೋದು. ಇಷ್ಟೊತ್ತು ನೋಡಬೇಕು ಅಂತ ಇರುತ್ತೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಅದನ್ನು ಬಿಟ್ಟು ನಾನು ಸ್ಪೆಷಲ್ ಕ್ಲಾಸಸ್ಸು ಕೂಡ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಸ್ಪೆಷಲ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ. ₹1 ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ. ನೀವು ಅದನ್ನು ನೋಡ್ಕೊಂಡಿದ್ರೆ ಅಲ್ಲಿ ಆಲ್ಮೋಸ್ಟ್ 1 ಅವರಿಂದ ಒಂದು ಸೆಷನ್ ಮಾಡಿರ್ತೀನಿ. ಅದರಲ್ಲಿ ಕರೆಂಟ್ ಅಫೇರ್ಸು, ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ವೀಕ್ಲಿ ಎಡಿಟೋರಿಯಲ್ಸ್ ಯಾವುದಾದ್ರು ಇಂಪಾರ್ಟೆಂಟ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನೀವು ಬೇಕಾದರೆ ಅದನ್ನು ಒಂದ್ಸರಿ ನೋಡ್ಕೊಂಡಿರ್ಬೋದು.